ಹಾಯ್ ಫ್ರೆಂಡ್ಸ್, ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ನಿಮ್ಮನ್ನು ಒಂದು ಅನ್ಎಕ್ಸ್ಪ್ಲೋರ್ಡ್ ಫಾಲ್ಸಿಗೆ ಕರ್ಕೊಂಬಂದಿದ್ದೀನಿ. ಬನ್ನಿ, ಆ ಫಾಲ್ಸ್ ಇರೋ ಜಾಗ ಎಲ್ಲಿ, ಅದು ಇರೋದು ಹೇಗಿದೆ ಅಂತ ಹೇಳೋದಕ್ಕಿಂತ ಮುಂಚೆ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಹೀಗೆ ಸಬ್ಸ್ಕ್ರೈಬ್ ಆಗಿ ಹಾಗೆ ಲೈಕ್ ಮಾಡಿ. ಮುಂದೆ ಹೇಳ್ತೀನಿ ಯಾವ ಫಾಲ್ಸು ಎಲ್ಲಿದೆ ಅಂತ. ಇಲ್ಲಿ ಟಿಕೆಟ್ ತಗೊಂಡು ಮುಂದೆ ಹೋಗ್ಬೇಕು. ಇದೆ ನಾವು ಒಬ್ರು ಭಾರತೀಯರು. ಹೌದು, ಒಬ್ಬರಿಗೆ 100 ರೂಪೀಸ್. ಜೋಗಿ ಗುಂಡಿ ಬರ್ತಾನೆ ಅಂತ ಹೇಳ್ತೀವಿ. ನಡಿಬೇಕಾ ಸರ್? 2.5 ಕಿಲೋಮೀಟರ್ ನಡಿಬೇಕು. ಹೌದಾ? ಇಲ್ಲಿ ಕುಂದ ಯಾವ್ದೋ ಬೆಟ್ಟ ಕಾಲ ಫಾಲ್ಸ್ ಇದೆ. ಅಲ್ಲಿ ಬರ್ಕಣ ಫಾಲ್ಸ್ ದೂರದಲ್ಲಿ ಕಾಣೋದು ಬರೀ ವ್ಯೂ ಪಾಯಿಂಟ್. ಓಕೆ. ಜೋಗಿ ಗುಡ್ಡೆ ಒಂದಕ್ಕೂ ಆದ್ರೂ ಇಷ್ಟನಾ? ಹೌದು, 2 ಕೋಟಿಗೆ ಒಂದು ಟಿಕೆಟ್. ಜೋಗಿ ಗುಡ್ಡಿಗೆ ಹೋಗ್ಬೇಕು ಅಂದ್ರೆ ಒಬ್ರಿಗೆ 100 ರೂಪಾಯಿ ಟಿಕೆಟ್ ತಗೊಂಡು ಇಲ್ಲಿಂದ ಮುಂದೆ ಹೋಗ್ಬೇಕು ನಾವೀಗ. ನೋಡಿ, ಇದೆಲ್ಲ ಕಾಡು. ಈ ಫಾಲ್ಸ್ ಇರೋದು ದಟ್ಟ ಅರಣ್ಯದ ಮಧ್ಯದಲ್ಲಿದೆ. ಈ ಫಾಲ್ಸು ಈ ಕಾಡಲ್ಲಿ ಹೋಗ್ಬೇಕು. ಈ ಫಾಲ್ಸ್ಗೆ ಹೋಗ್ಬೇಕು ಅಂತ ನೋಡಿ, ಇಂಥ ಕಾಡಲ್ಲಿ ಹೋಗ್ಬೇಕಾಗಿದೆ ನಮಗೆ. ಟಿಕೆಟ್ ತಂದಿದ್ದೀನಿ. ಮುಂದೆ ಬಿಡ್ತೀನಿ ಸ್ವಲ್ಪ. ಓಕೆ, ಥ್ಯಾಂಕ್ ಯು. ಇಲ್ಲ, ನಡೆಯಲ್ಲ. ನೋಡಿ, ಈ ಫಾಲ್ಸ್ಗೆ ಹೋಗ್ಬೇಕು ಅಂದ್ರೆ ಇಂಥ ದಟ್ಟ ಅರಣ್ಯದ ನಡುವೆ ಒಂದು ಅರ್ಧ ಕಿಲೋಮೀಟರ್ ನಡ್ಕೊಂಡು ಹೋಗ್ಬೇಕು ನಾವು. ನೋಡಿ, ದಟ್ಟ ಅರಣ್ಯ. ಆನೆಗಳು ಎಲ್ಲ ಓಡಾಡ್ತಾವಂತೆ ನೈಟ್ ಟೈಮ್. ಇಲ್ಲಿ ನೈಟ್ ಟೈಮ್ ಯಾರನ್ನೂ ಬಿಡಲ್ಲ ಜನಗಳನ್ನ. ಡೇ ಟೈಮ್ ಆಗಿರೋದ್ರಿಂದ ಬಿಟ್ಟಿದ್ದಾರೆ. ಅಂದರೆ ಕೆಲವು ಜನಕ್ಕೆ ಗೊತ್ತಿಲ್ಲ ಇಲ್ಲಿ ಈ ಫಾಲ್ಸ್ ಇದೆ ಅಂತಲೇ ಗೊತ್ತಿಲ್ಲ. ಸುಮಾರು ಜನ ಈ ಜಾಗಕ್ಕೆ ಭೇಟಿ ನೀಡ್ತಾ ಇರ್ತಾರೆ. ಸುಮಾರು ಜನ ಇಲ್ಲೆಲ್ಲ ಓಡಾಡ್ತಾ ಇರ್ತಾರೆ ಆನ್ ದಿ ವೇ. ಆದರೂ ಇಲ್ಲಿ ಈ ಫಾಲ್ಸ್ ಇರೋದು ಯಾರಿಗೂ ಗೊತ್ತಿಲ್ಲ. ಅಂದರೆ ಕೆಲವು ಜನಕ್ಕೆ ಗೊತ್ತಿಲ್ಲ. ಕೆಲವು ಜನಕ್ಕೆ ಗೊತ್ತಿದೆ. ಒಂದು 30% ಜನಕ್ಕೆ ಗೊತ್ತಿದೆ, 70% ಜನಕ್ಕೆ ಗೊತ್ತಿಲ್ಲ. ಹಾಗಾಗಿ ಇದು ಒಂದು ಅನ್ಎಕ್ಸ್ಪ್ಲೋರ್ಡ್ ಫಾಲ್ಸ್ ಆಗಿ ಉಳ್ಕೊಂಡಿದೆ ನಮ್ಮ ಕರ್ನಾಟಕದಲ್ಲಿ. ಬನ್ನಿ, ಅದನ್ನು ಎಕ್ಸ್ಪ್ಲೋರ್ ಮಾಡೋಣ. ಈಗ ಹೇಗಿದೆ ನೋಡೋಣ. ಈ ಮರಗಳು ನೋಡಿ ಎಷ್ಟು ಅಡಿ ಇದಾವೆ. ಹೆಚ್ಚು ಕಮ್ಮಿ 200-300 ಅಡಿ ಮೇಲಿದ್ದಾವೆ ಮರಗಳು. ಅಷ್ಟು ದೊಡ್ಡ ದೊಡ್ಡ ಮರಗಳಿದಾವೆ ಇಲ್ಲಿ. ನೋಡಿ, ಕೆಲವು ಜಾಗದಲ್ಲಂತೂ ಸೂರ್ಯನ ಬೆಳಕು ಭೂಮಿ ಬೀಳೋದೇ ಕಷ್ಟ ಆಗೈತೆ ಇಲ್ಲಿ. ಈ ಸ್ಥಳದಲ್ಲಿ ಮಕ್ಕಳನ್ನು ನದಿಗೆ ಇಳಿಸಬೇಡಿ ಅಂತ ಬೋರ್ಡ್ ಹಾಕಿದ್ದಾರೆ. ನಾನೇ ಇಳಿಯೋದು ಡೌಟ್ ಐತೆ, ಮಕ್ಕಳು ನೀರಲ್ಲಿ ಇಳಿಸೋಣ. ಬಾ ನೋಡ್ರಿ ಹೆಂಗೈತೆ ಜಾಗ. ಯಾವ ಕಾಲದಾಗ ಕಂಬಿಗಳ ಕಟ್ಬಿಟ್ಟು ಪೈಂಟ್ ಸಮೇತ ಹೊಡೆದ್ಬಿಟ್ಟವ್ರೆ. ಯಾವ ಕಾಲದಾಗ ಹೊಡೆದಿದ್ರು ಏನೋ. ಪರವಾಗಿಲ್ಲ, ಇಲ್ಲಿ ಒಂದು ಸ್ವಲ್ಪ ಮೆಟ್ಲು ಟೈಪ್ ಮಾಡಿದ್ದಾರೆ. ಇಳಿಲಿಕ್ಕೆ ಸ್ವಲ್ಪ ಈಸಿ ಆಗುತ್ತೆ ಈ ಥರ ಇದ್ದರೆ.
ಆಲ್ಮೋಸ್ಟ್ ಫಾಲ್ಸ್ ಹತ್ರ ಬಂದಿದ್ದೀನಿ ಅನಿಸುತ್ತೆ. ನೀರಿನ ಜುಳು ಜುಳು ಕೇಳಿಸ್ತಾ ಇದೆ. ನೀರಲ್ಲಿ ಇಳಿಬಾರ್ದು ಅಂತ ಹೇಳಿದ್ದಾರೆ, ನೋಡೋಣ ಯಾರನ್ನ ಹೇಳಿದ್ರೆ ನಾನು ಇಳಿತೀನಿ. ಇದೊಂಥರ ಅಬ್ಬಿ ಫಾಲ್ಸ್ಗೆ ಹೋಗೋ ಅನುಭವ ನೀಡ್ತಾ ಇದೆ. ಅಂದರೆ ಅಬ್ಬಿ ಫಾಲ್ಸಲ್ಲಿ ಇಷ್ಟೊಂದು ಮರ ಗಿಡ ಇಲ್ಲ, ಅದು ಅಂದರೆ ಇಲ್ಲಿ ಸ್ವಲ್ಪ ಜಾಸ್ತಿನೇ ಇದೆ, ಅದಕ್ಕಿಂತ ಸ್ವಲ್ಪ ಜಾಸ್ತಿನೇ ಇದೆ ಮರ ಗಿಡ ಇಲ್ಲಿ ಅಬ್ಬಿ ಫಾಲ್ಸ್ಗಿಂತ. ಮತ್ತು ದಾರಿನೂ ಅಷ್ಟೇ, ಅದು ಸ್ವಲ್ಪ ದೊಡ್ಡದಾಗಿ ಮಾಡಿದ್ದಾನೆ. ಇಲ್ಲಿ ದಾರಿ ತುಂಬ ಕಿರಿದಾಗಿದೆ ದಾರಿ. ಫಾಲ್ಸ್ ಹತ್ರ ಇನ್ನೇನು ಬಂದೇ ಬಿಟ್ಟೆ ನೋಡಿ. ನದಿ ಅರ್ಧಂಗೆ ಹರಿತಾ ಇದೆ ಫಾಲ್ಸು. ಏನಂತ ಹೈಟ್ ಏನಿಲ್ಲ ಫಾಲ್ಸು, ಕೆಳಗಡೆಯಿಂದನೇ ಬೀಳ್ತಾ ಇದೆ ನೀರು. ಎಲ್ಲ ಟೂರಿಸ್ಟ್ ಎಲ್ಲ ಬಂದಿದ್ದಾರೆ ನೋಡೋಕ್ಕೆ. ಸ್ವಿಮ್ಮಿಂಗಿಗೆ ಪ್ರಾಹಿಬಿಟೆಡ್ ಅಂತೆ, ನದಿಯಲ್ಲಿ ಈಜುವುದು ಅಪಾಯಕಾರಿ. ಇದೆ ಗುಂಡಿ. ಜಾರು ಇದು ಹುಷಾರಾಗಿ ಹೋಗ್ಬೇಕು. ಆ ಕಡೆ ಮೊದಲೇ ಒಂದು ಕ್ಯಾಮ್ರಾ ಇಟ್ಕೊಂಡು ಭಾಳ ಕಷ್ಟ ಇದೆ ಇಲ್ಲಿ ಬರೋದು. ಟ್ರೈ ಮಾಡೋಣ. ನೋಡಿ ಇಲ್ಲಿಂದ ಈ ಥರ ಕಾಣ್ತಾ ಇದೆ ಫಾಲ್ಸು. ಈ ಫಾಲ್ಸ್ ಬಂದುಬಿಟ್ಟು ಜೋಗಿಗುಂಡಿ ಅಂತ. ಇದನ್ನು ಜೋಗಿಗುಂಡಿ ಅಂತ ಯಾಕೆ ಕರೀತಾರೆ ಅಂದರೆ, ಇಲ್ಲಿ ಮೇಲ್ಗಡೆಯಿಂದ ಬರಲ್ಲ ನೀರು, ಒಂದು ಚಾನಲ್ ಟೈಪ್ ಇದೆ ಅಲ್ಲಿ, ಗುಂಡಿ ಟೈಪು ಅಂದರೆ ಗುಹೆ ಟೈಪ್ ಇದೆ. ಅಲ್ಲಿ ಯಾರೋ ಒಬ್ಬರು ಜೋಗಿಯವರು ಅಂದರೆ ಸನ್ಯಾಸಿ ತಪಸ್ ಮಾಡ್ತಾ ಇದ್ರಂತೆ. ಅಂದರೆ ನದಿ ನೀರು ಹರ್ಕೊಂಡ್ಬರ್ಬೇಕಾದ್ರೂ ಅವರು ತಪಸ್ ಮಾಡ್ತಾ ಇದ್ರಂತೆ. ಅದಕ್ಕೆ ಅದಕ್ಕೆ ಜೋಗಿಗುಂಡಿ ಅಂತ ಹೆಸರಿಟ್ಟಿದ್ದಾರೆ. ನೋಡಿ ಇದೆಲ್ಲ ಈಜೋಡೋದಕ್ಕೆ ಭಾಳ ಚೆನ್ನಾಗಿದೆ. ಯಾರು ಹಿಡಿದಿಲ್ಲ, ಯಾರನ್ನು ಹೇಳಿದರೆ ನಾನು ಹಿಡಿಯೋಣ ಅಂತಿದ್ದೆ. ನೋಡೋಣ ಸ್ವಲ್ಪ ಹೊತ್ತು, ಯಾರು ಹೇಳಿದ್ರೆ ಹೇಳ್ಕೊಡೋಣ. ನೋಡಿ ಇಲ್ಲೊಂದು ಯಾವುದೋ 8-10 ಜನದ ಟೀಮ್ ಬಂದಿದೆ. ಎಲ್ಲ ಒಂದೇ ಥರ ಟೀ ಶರ್ಟ್ ಹಾಕೊಂಡು ಬಂದಿದ್ದಾರೆ. ನಾಗರಾವ್ ಸಿಂಬಲ್ ಇದೆ ಟೀ ಶರ್ಟಲ್ಲಿ. ಉಡುಪಿಯಿಂದ ಬಂದಿದ್ದಾರಂತೆ ಇವರೆಲ್ಲ. ನೋಡಿ ಇವರೆಲ್ಲ ಕ್ಯಾಮ್ರಾ ವೀಡಿಯೋ ಮಾಡ್ತಾ ಇದ್ದಾರೆ. ಇವರೆಲ್ಲ ಏನಪ್ಪ ಫಾಲ್ಸಿನ ವೀಡಿಯೋ ಮಾಡ್ತಿದ್ದಾರೇನೋ ಅಂತ ನಾನು ಕೇಳಿದಾಗ ಅವ್ರು ಹೇಳಿದ್ರು, ಅವರು ಇಲ್ಲಿ ಇರೋ ಹುಳಗಳ್ನ ವೀಡಿಯೋ ಮಾಡ್ತಾ ಇದ್ದಾರೆ. ಅಂದರೆ ಇಲ್ಲಿ ಒಂದು ಹೆಲಿಕಾಪ್ಟರ್ ಹುಳ ಬರ್ತಾವಲ್ಲ, ಆ ಥರದ್ದು ರೆಡ್ ಕಲರ್ ಹೆಲಿಕಾಪ್ಟರ್ ಹುಳ ಇದ್ದು ಅವನ್ನ ಇವರು ವಿಡಿಯೋ ಮಾಡ್ತಾ ಇದ್ದಾರೆ ಸ್ಲೋ ಮೋಷನಲ್ಲಿ. ನೋಡಿ ಉಡುಪಿಯಿಂದ ಬಂದಿದ್ದಾರೆ ಇವರೆಲ್ಲ ಟೀಮು. ಈ ಜೋಗಿಗುಂಡಿ ಫಾಲ್ಸು ಬಂದುಬಿಟ್ಟು ಎಲ್ಲಿದೆ ಅಂದರೆ ಆಗುಂಬೆಯಿಂದ ಕೇವಲ 3 ಕಿಲೋಮೀಟ್ರ್ ದೂರದಲ್ಲಿದೆ. ಅಂದರೆ 3.5 ಕಿಲೋಮೀಟ್ರ್ ಆಗೋದು ಹೆಚ್ಚು ಕಮ್ಮಿ. ಆಗುಂಬೆಯಿಂದ ಶೃಂಗೇರಿಗೆ ಹೋಗೋ ರೋಡಲ್ಲಿ ರೈಟ್ಗೆ ಒಂದು ರೋಡ್ ಹೋಗುತ್ತೆ. ಆ ರೋಡಲ್ಲಿ ಬಂದರೆ ಈ ಜೋಗಿಗುಂಡಿ ಫಾಲ್ಸು ಸಿಗುತ್ತೆ. ನೀವು ಯಾರಾದರೂ ಇನ್ನೂ ಜೋಗಿಗುಂಡಿ ಫಾಲ್ಸ್ಗೆ ಭೇಟಿ ನೀಡಿಲ್ಲ ಅಂದರೆ ನೆಕ್ಸ್ಟು ಟೈಮ್ ಸಿಕ್ಕಿದಾಗ ಈಗಲೇ ಭೇಟಿ ನೀಡಿ. ಭಾಳ ಚೆನ್ನಾಗಿದೆ ನೋಡೋದಕ್ಕೂ ಹಾಗೂ ಎಕ್ಸ್ಪ್ಲೋರ್ ಮಾಡೋದಕ್ಕೂ.
ಈ ವಿಡಿಯೋ ಇಷ್ಟ ಆಗಿದರೆ ಎಲ್ಲರೂ ಲೈಕ್ ಮಾಡಿ, ಹಾಗೆ ಎಲ್ಲರಿಗೂ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗೋದು ಮಾತ್ರ ಮರಿಬೇಡಿ.